ಸ್ನೇಹಿತರೆ ನಮಸ್ಕಾರ. ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ 2024 ಈ ತಿಂಗಳ ಕೊನೆಯ 30ನೇ ತಾರೀಕು ಇದ್ದಿದ್ದನ್ನು ಮುಂದಿನ ತಿಂಗಳು 14ನೇ ತಾರೀಕಿಗೆ ಪೋಸ್ಟ್ಪೋನ್ ಆಗಿದೆ. ಯಾವಾಗ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು, ವೆರಿಫಿಕೇಷನ್ ಯಾವಾಗಿರುತ್ತೆ, ಎಕ್ಸಾಮ್ ಯಾವಾಗಿರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ನೋಡ್ಕೊಳ್ಳೋಣ. ಸ್ನೇಹಿತರೆ, ಈ ರಿವೈಸ್ಡ್ ನೋಟಿಫಿಕೇಷನ್ 6/4/2024 ಅಂದರೆ ಇವತ್ತು ಬಂದಿರುವಂಥದ್ದು. ಇದರಲ್ಲಿ ಕ್ಲಿಯರ್ ಆಗಿ ಯಾವಾಗ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು, ಎಕ್ಸಾಮ್ ಯಾವಾಗಿದೆ ಅನ್ನೋದನ್ನು ಹೇಳಿದ್ದಾರೆ. ಇದರಲ್ಲಿ ಆನ್ಲೈನ್ ಪರೀಕ್ಷೆಗಳಿಗೆ ಸಲ್ಲಿಸಬೇಕಾದ ಮೂಲ ದಾಖಲೆಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲ. CET ಅಡ್ಮಿಷನ್ ಟಿಕೆಟ್ ಬೇಕು, ವ್ಯವಸಾಯಗಾರರ ಕುಟುಂಬ ದೃಢೀಕರಣ ಪತ್ರ ಅಥವಾ ಕೂಲಿ ಕಾರ್ಮಿಕರ ಪ್ರಮಾಣ ಪತ್ರ ಬೇಕು, ಅದು RD ನಂಬರ್ ಸಂಖ್ಯೆಯನ್ನು ಹೊಂದಿರಬೇಕು. ಏನಾದರೂ ಅವಿಭಾಜ್ಯ ಕುಟುಂಬವಾಗಿದ್ದರೆ ವಂಶವೃಕ್ಷ ಸಹ ಬೇಕಾಗುತ್ತೆ. ಅದರ ಜೊತೆಗೆ ನಿಮ್ಮ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕು, ಅಫಿಡವಿಟ್ 1 ಮತ್ತು 2 ಬೇಕು. ಇದರಲ್ಲಿ ಅಫಿಡವಿಟ್ 1 ಯಾರಿಗೆ ಬೇಕು ಅಂದರೆ ಆದಾಯ ಕೇವಲ ಕೃಷಿಯದ್ದೇ ಆಗಿದ್ದರೆ ಮಾತ್ರ ನೀವು ಅಫಿಡವಿಟ್ 1 ಬೇಕು. ಅಫಿಡವಿಟ್ 2 ಏನಾದರೂ ಪೋಷಕರು ಕೃಷಿ ಅಲ್ಲದೆ ಬೇರೆಯ ಒಂದು ಆದಾಯವನ್ನು ಹೊಂದಿದ್ದರೆ, ಏನಾದರೂ ಕೃಷಿಯ ಖಾಸಗಿ ವ್ಯವಹಾರ ಮತ್ತು ಹೊಂದಿದ್ದರೆ ಅಂಥವರು ಅಫಿಡವಿಟ್ 2 ಬೇಕಾಗುತ್ತೆ. ಏನಾದರೂ ಸ್ಯಾಲರಿ ಪರ್ಸನ್ ಅಂದರೆ ಸರ್ಕಾರಿ ನೌಕರರಾಗಿದ್ದರೆ ಅವರು ವೇತನ ದೃಢೀಕರಣ ಪ್ರಮಾಣ ಪತ್ರವನ್ನು ಸಹ ಅವರು ಇದರಲ್ಲಿ ದಾಖಲೆಯಲ್ಲಿ ಸಲ್ಲಿಸಬೇಕಾಗುತ್ತೆ. ಇವಾಗ ರಿವೈಸ್ಡ್ ಟೈಮ್ ಟೇಬಲನ್ನು ನೋಡೋಣ. ಯಾವಾಗ ಡಾಕ್ಯುಮೆಂಟ್ ಅಪ್ಲೋಡ್ ಯಾವಾಗ ಮಾಡಬೇಕು ಅಂದರೆ 15/4/2024 28/4/2024 ಡಾಕ್ಯುಮೆಂಟ್ ಅಪ್ಲೋಡನ್ನು ಮಾಡಬೇಕು. ನಂತರದಲ್ಲಿ ಅವರು ಎಲಿಜಿಬಲ್ ಮತ್ತು ನಾನ್ ಎಲಿಜಿಬಲ್ ಲಿಸ್ಟನ್ನು 2/5/2024 ತಾರೀಕು ಎಲಿಜಿಬಲ್ ಅಥವಾ ನಾನ್ ಎಲಿಜಿಬಲ್ ಸ್ಟೂಡೆಂಟ್ ಲಿಸ್ಟನ್ನು ಬಿಡ್ತಾರೆ. ಅದಾದ ನಂತರ ಅನರ್ಹ ವಿದ್ಯಾರ್ಥಿಗಳೇನಾದರೂ ಇತ್ತು ಅಂದರೆ ಕ್ಲಾರಿಫಿಕೇಷನನ್ನು 6/5/2024 ಒಳಗೆ ಅವರು ಕ್ಲಾರಿಫಿಕೇಷನನ್ನು ಆ ಸ್ಟೂಡೆಂಟು ಪರ್ಟಿಕ್ಯುಲರ್ ಯೂನಿವರ್ಸಿಟಿ ಜೊತೆ ಮಾಡ್ಕೋಬೇಕಾಗುತ್ತೆ. ಅನಂತರದಲ್ಲಿ ಪ್ರಾಯೋಗಿಕ ಪರೀಕ್ಷೆ ಎಲಿಜಿಬಲ್ ಲಿಸ್ಟನ್ನು ಫೈನಲ್ ಲಿಸ್ಟನ್ನು 8/5/2024 ತಾರೀಕು ಯಾರ್ಯಾರು ಪರೀಕ್ಷೆ ಬರೆಯೋದಕ್ಕೆ ಅರ್ಹರು ಅಂತ ಒಂದು ಲಿಸ್ಟನ್ನು 8ನೇ ತಾರೀಕು ಇವರು ವೆಬ್ಸೈಟ್ನಲ್ಲಿ ಬಿಡುವಂಥದ್ದು. ಈ ಎಲಿಜಿಬಲ್ ಲಿಸ್ಟ್ ಬಂದ ಮೇಲೆ ಹಾಲ್ ಟಿಕೆಟ್ ನಿಮಗೆ 10ನೇ ತಾರೀಕು ಸಿಗುತ್ತೆ. 10/5/2024 ತಾರೀಕು ಹಾಲ್ ಟಿಕೆಟ್ ಬರುತ್ತೆ. ನಂತರ ಎಕ್ಸಾಮ್ ಇರೋದು 14/5/2024 ತಾರೀಕು ಬೆಳಗ್ಗೆ 9 ಗಂಟೆಗೆ ರಾಜ್ಯದ 17 ಪರೀಕ್ಷಾ ಕೇಂದ್ರಗಳಲ್ಲಿ. ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಎಲ್ಲೆಲ್ಲಿ ಯಾವ ಜಿಲ್ಲೆಯ ವಿದ್ಯಾರ್ಥಿಗಳು ಯಾವ ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆಯನ್ನು ಬರೀಬೇಕು ಅನ್ನೋದ್ರ ಬಗ್ಗೆ ಡೀಟೇಲಾಗಿ ಹೇಳಿದ್ದೀನಿ. ಆ ವಿಡಿಯೋನ ನೋಡಿ. ಮತ್ತು ಮುಂದಿನ ವಿಡಿಯೋಗಳಲ್ಲಿ ಪರೀಕ್ಷೆ ಯಾವ ರೀತಿ ಇರುತ್ತೆ ಮತ್ತು ಯಾವ ರೀತಿಯಾಗಿ ಸಮಯವನ್ನು ಉಪಯೋಗಿಸ್ಕೊಂಡು ಪರೀಕ್ಷೆಯಲ್ಲಿ ನೀವು ಉತ್ತರವನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅನಂತರದಲ್ಲಿ ಪರೀಕ್ಷೆ ಆಗಿ 18/5/2024 ತಾರೀಕು ಫಲಿತಾಂಶಗಳನ್ನು ಯೂನಿವರ್ಸಿಟಿ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುತ್ತೆ. ಫೈನಲ್ ಆಗಿ ಪರೀಕ್ಷೆಯ ಏನಾದರೂ ಕ್ಲಾರಿಫಿಕೇಷನ್ ಇತ್ತು ಅಂದರೆ 19/5/2025 ಕ್ಲಾರಿಫಿಕೇಷನ್ ಮಾಡ್ಕೋಬೋದು. ಫೈನಲ್ ರಿಸಲ್ಟನ್ನು 22/5/2024 ತಾರೀಕು ಫೈನಲ್ ರಿಸಲ್ಟನ್ನು ಬಿಡುವಂಥದ್ದು. ಒಂದು ಸಲ ಫಾಸ್ಟಾಗಿ ಇಂಪಾರ್ಟೆಂಟ್ ಡೇಟ್ಸ್ನ ನೋಡೋಣ. ಈ ಡಾಕ್ಯುಮೆಂಟ್ ಅಪ್ಲೋಡು 15ರಿಂದ 28, ವೆರಿಫಿಕೇಷನ್ 28ನೇ ತಾರೀಕು, 28ರಿಂದ 30. ವೆರಿಫಿಕೇಷನ್ ಯೂನಿವರ್ಸಿಟಿ ಮಾಡುತ್ತೆ. ಅನಂತರದಲ್ಲಿ ಎಲಿಜಿಬಲ್ ನಾನ್ ಎಲಿಜಿಬಲ್ ಲಿಸ್ಟು 2ನೇ ತಾರೀಕು ಬರುತ್ತೆ, 2/5. ಕ್ಲಾರಿಫಿಕೇಷನ್ ಇತ್ತು ಅಂದರೆ 6/5 ಒಳಗಡೆ ಕ್ಲಾರಿಫೈ ಮಾಡ್ಕೋಬೇಕಾಗುತ್ತೆ. ಫೈನಲ್ ಎಲಿಜಿಬಲ್ ಲಿಸ್ಟು 8ನೇ ತಾರೀಕು ಬರುತ್ತೆ. 10ನೇ ತಾರೀಕು ಹಾಲ್ ಟಿಕೆಟ್ ಬರುತ್ತೆ. 14ನೇ ತಾರೀಕು ಎಕ್ಸಾಮ್ ಇರುವಂಥದ್ದು 14/5/2024. ಆ ರಿಸಲ್ಟನ್ನು 18ನೇ ತಾರೀಕು ಬರುತ್ತೆ. ಅದರಲ್ಲಿ ಏನಾದ್ರು ಕ್ಲಾರಿಫಿಕೇಷನ್ ಇತ್ತು ಅಂತಂದರೆ 19ರಿಂದ 20ನೇ ತಾರೀಕು. ಫೈನಲ್ ರಿಸಲ್ಟ್ ನಿಮಗೆ 22ನೇ ತಾರೀಕು ಫೈನಲ್ ರಿಸಲ್ಟ್ ಬರುತ್ತೆ. ಸ್ನೇಹಿತರೆ, ಈಗಾಗಲೇ ಅಪ್ಲೋಡ್ ಮಾಡಿರುವಂಥ ಹಿಂದಿನ ವಿಡಿಯೋವನ್ನು ನೋಡಿ. ಅದರಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ಗಳು ಬೇಕು ಅಂತ ಹೇಳಿದ್ದೀನಿ. ಅದು ಎಲ್ಲ ಡಾಕ್ಯುಮೆಂಟನ್ನ ಕರೆಕ್ಟಾಗಿ ಪ್ರಿಪೇರ್ ಮಾಡಿಕೊಂಡು ಅದನ್ನು ನೀಟಾಗಿ ಅಪ್ಲೋಡ್ ಮಾಡಿ. ಇದೇ ರೀತಿ ಎಲ್ಲ ಲೇಟೆಸ್ಟ್ ಅಪ್ಡೇಟ್ಸ್ಗೋಸ್ಕರ ಅಗ್ರಿಗೈಡ್ ಶ್ರೀ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.